ಬಂಧುಗಳೇ, ಈಗ ರಾಜ್ಯ ಮಟ್ಟದಲ್ಲಿ ಬಹಳ ಮುಖ್ಯವಾಗಿ SIR ನಮೂನೆಗಳನ್ನು ಭರ್ತಿ ಮಾಡಿಕೊಡುವಂತಹ ಕಾರ್ಯವನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಕೆಲವರೆಲ್ಲ ಗ್ರಾಮೀಣ ಜನರನ್ನ ಮತ್ತು ಕೆಲವ್ರನ್ನೆಲ್ಲ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸೋದು ಕಷ್ಟ, ಹಾಗೆ ಹೀಗೆ ಅಂತೇಳಿ ಭಯಪಡಿಸ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಭಯಪಡುವಂತಹ ಅಗತ್ಯತೆ ಇಲ್ಲ. ಆದರೆ ವಾಸ್ತವಿಕವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವೆಬ್ಸೈಟ್ಗಳನ್ನು ಓಪನ್ ಮಾಡಿ ಬೇಕಾದಂತಹ ದಾಖಲಾತಿಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತಗೊಂಡು ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲ ನಮ್ಮ ಅಂಬೇಡ್ಕರ್ ಸಂಘ ಸಂಸ್ಥೆಗಳು ಮತ್ತು ಯುವಕರು, ವಿದ್ಯಾವಂತರು, ಕಂಪ್ಯೂಟರ್ ನಾಲೆಡ್ಜ್ ಇರೋಂಥವರು ಪ್ರಿಂಟೌಟ್ ತೆಗೆದು ಮನೆಗೆ ಹೋಗಿ ಮಾಹಿತಿಗಳನ್ನು 2002 ಮಾಹಿತಿಗಳನ್ನು ಬರೆದು ಗ್ರಾಮೀಣ ಜನತೆಗೆ ಕೊಡಬೇಕು. ಇಲ್ಲಾಂದರೆ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ನಮ್ಮ ಜನಸಂಖ್ಯೆನೇ ಕಮ್ಮಿ ಆಗುವಂತಹ ಅಪಾಯ ಇರುತ್ತೆ. ಹಾಗಾಗಿ ತಾವುಗಳು ಏನು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಗೂಗಲ್ನಲ್ಲಿ ECI ನೆಟ್ ಅಂತ ಇದೆ, ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೆಟ್ ವೆಬ್ಸೈಟನ್ನು ನೀವು ಓಪನ್ ಮಾಡಿದಾಗ ಅದು ಅಫಿಷಿಯಲ್ ಲಾಗಿನ್ ಓಪನ್ ಆಗುತ್ತೆ. ನೀವು ECI ನೆಟ್ಗೆ ಹೋಗಿ ವೆಬ್ಸೈಟ್ಗೆ ಸರ್ಚ್ ಮಾಡಿದಾಗ ಅಫಿಷಿಯಲ್ ಲಾಗಿನ್ ಓಪನ್ ಆಗುತ್ತೆ. ಅಫಿಷಿಯಲ್ ಲಾಗಿನನ್ನು ಓಪನ್ ಮಾಡಿದ ನಂತರ ವೋಟರ್ಸ್ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವೋಟರ್ ಸರ್ವಿಸನ್ನು ಕ್ಲಿಕ್ ಮಾಡಿದ ಮೇಲೆ ಸರ್ಚ್ ಯುವರ್ ನೇಮ್ ಇನ್ ದ ಲಾಸ್ಟ್ SIR ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ರಾಜ್ಯ, ಯಾವ ಡಿಸ್ಟ್ರಿಕ್ಟು, ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪೋಲಿಂಗ್ ಸ್ಟೇಷನ್ ನಂಬರು ಮತ್ತು ಅದರ ಹೆಸರು, ಇದನ್ನೆಲ್ಲ ಕೂಡ ಅದು ಕೇಳುತ್ತೆ. ಹಾಗಾಗಿ ನೀವು ಈ ಎಲ್ಲ ಮಾಹಿತಿಗಳನ್ನ ನೀವು ಕೊಡಬೇಕು ಅಂದರೆ 2002 ನೆಕ್ಸ್ಟ್ ನೀವು ಗೂಗಲ್ನಲ್ಲಿ ಹೋಗಿ co.karnataka.kr.in.nic ಎನ್ನುವಂತಹ ವೆಬ್ಸೈಟನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ CO ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2002 ಏನು ಎಲೆಕ್ಟ್ರೋಲ್ ಲಿಸ್ಟ್ ಏನಿದೆಯೋ ಮತದಾರರ ಪಟ್ಟಿ ಅದು ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನೀವು ಯಾವ ಜಿಲ್ಲೆ, ನೀವು ಆ ಜಿಲ್ಲೆಗೆ ಹೋಗಬೇಕಾಗುತ್ತೆ. AC ನೇಮ್ ಅಂತಿದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮ್. ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಪಾರ್ಕ್ ನೇಮ್ ಅಂತಿದೆ, ಪೋಲಿಂಗ್ ಸ್ಟೇಷನ್ ನೇಮ್, ನಿಮ್ಮ ಊರು. ಈಗ ನಾನು ಚಾಮರಾಜನಗರ ಜಿಲ್ಲೆ, ಕರ್ನಾಟಕ ರಾಜ್ಯ, ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ಕಾನ್ಸ್ಟಿಟ್ಯೂನ್ಸಿ, ಆಮೇಲೆ ಚಂಗಚಹಳ್ಳಿ, ಅದು ಪೋಲಿಂಗ್ ಸ್ಟೇಷನ್ನು ನಂಬರ್ ಇದೆ. ಅದನ್ನು ನಾವು ನೋಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ಆಗ ನನಗೆಲ್ಲ ಮಾಹಿತಿ ಸಿಗುತ್ತೆ. ಉದಾಹರಣೆಗೆ ನಾನು ಮಾಡ್ಕೊಂಡಿದ್ದೀನಿ ನನ್ನ ನಮೂನೆಯನ್ನು, ನನ್ನ ಹೆಸರು D ಚಂದ್ರಶೇಖರಯ್ಯ, ಎಪಿಕ್ ನಂಬರನ್ನು ನಮೂದಿಸ್ತೀನಿ. ನನ್ನ ತಂದೆ ಹೆಸರು ದುಂಡಾರ್ಸಯ್ಯ, ಸಂಬಂಧ ತಂದೆ, ಜಿಲ್ಲೆ ನಾನು ಈಗ ಮೈಸೂರಲ್ಲಿದ್ದೀನಿ, ಮೈಸೂರು ಜಿಲ್ಲೆಯನ್ನು ಹಾಕ್ತೀನಿ, ರಾಜ್ಯ ಕರ್ನಾಟಕ ಅಂತ ಹಾಕ್ತೀನಿ. ನಾನು ವಾಸ ಮಾಡ್ತಾ ಇರುವಂತಹ ಕ್ಷೇತ್ರದ ಹೆಸರು ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ. ಆ AC ನಂಬರ್ ಅಂದಾಗ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ನಂಬರ್ 115 ಇದೆ. ಆ ಭಾಗದ ಸಂಖ್ಯೆ ಅಂದರೆ ಪೋಲಿಂಗ್ ಬೂತ್ ನಂಬರ್ 175 ಮತ್ತು ನನ್ನ ಮತದಾರ ಪಟ್ಟಿಯ ಕ್ರಮ ಸಂಖ್ಯೆ 37 ಇರುತ್ತೆ. ಇದನ್ನು ನಾನು 2002 ಮಾಹಿತಿಯನ್ನು ನಾನು ನಮೂದಿಸಬೇಕಾಗುತ್ತೆ. ತದನಂತರ ಕೆಳಗಡೆ ಬಂದರೆ ನನ್ನ ಜನ್ಮ ದಿನಾಂಕ, ನನ್ನ ಆಧಾರ್ ಸಂಖ್ಯೆ ಅದು ಐಚ್ಛಿಕವಾಗಿದೆ, ಮೊಬೈಲ್ ಸಂಖ್ಯೆ, ತಂದೆಯ ಹೆಸರು ಅಥವಾ ಪೋಷಕರ ಹೆಸರು ಅಂತಿದೆ, ನನ್ನ ತಂದೆಯ ಹೆಸರು, ಅವರ ತಂದೆಯ ಎಪಿಕ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಬೋದು, ಲಭ್ಯವಿದ್ದರೆ ತಾಯಿಯ ಹೆಸರು ಮತ್ತು ಅವರ ಎಪಿಕ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಬೋದು. ಸಂಗಾತಿ ಎಂದಾಗ ನನ್ನ ಹೆಂಡತಿ ಹೆಸರನ್ನ ನಾನು ನಮೂದಿಸಬೇಕು, ಲೇಡೀಸ್ ಆದರೆ ಅವ್ರ ಗಂಡನ ಹೆಸರನ್ನ ನಮೂದಿಸಬೇಕು ಮತ್ತು ಅವ್ರ ಎಪಿಕ್ ನಂಬರ್ನ ನಮೂದಿಸಬೇಕು. ಇಷ್ಟೇ ನಮೂದಿಸುವಂಥದ್ದು, ಯಾವುದೇ ದಾಖಲಾತಿಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ದಯಮಾಡಿ ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾವಂತ ಯುವಕರು ತಾವುಗಳೇ ಒಂದು ಗುಂಪನ್ನು ಕಟ್ಕೊಂಡು ಮನೆಗೆ ಹೋಗಿ, ಏನು ಹಿಂದೆ ಜಾತಿ ಹೆಸರು ಹೇಳಿದ್ರೆ ಎಲ್ಲಿ ಅವಮಾನ ಅಂತೇಳಿ ತಮ್ಮ ಜಾತಿಯನ್ನು ನಮೂದಿಸದೆ ತಮ್ಮ ಜನಸಂಖ್ಯೆಯನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಕಾರಣಕರ್ತರಾಗದಂಥ ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಅವಕಾಶವನ್ನು ಕಲ್ಪಿಸದೆ ಈ ಒಂದು SIRನಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಸರ್ಕಾರಿ ನೌಕರರು ತಮ್ಮ ಗ್ರಾಮಗಳಿಗೆ ಹೋಗಿ ಒಂದೊಂದು ದಿನ ಎಲ್ಲ ಕುಟುಂಬದ ಸದಸ್ಯರುಗಳು ಇದರಲ್ಲಿ ಎಂಟ್ರಿ ಆಗೋ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು ಅಂತೇಳಿ ರಾಜ್ಯ ಸರ್ಕಾರ SC/ST ನೌಕರರ ಸಂಘದ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.